ಹೇಮಾವತಿ ಜಲಾಶಯದಲ್ಲಿ ಸಾಕಷ್ಟು ನೀರಿನ ಸಂಗ್ರಹವಿದ್ದರೂ ಕಾಲುವೆಗಳಿಗೆ ನೀರು ಹರಿಸದ ಕಾರಣ ಭತ್ತ ಹಾಗೂ ಕಬ್ಬಿನ ಬೆಳೆಗಳು ಒಣಗುತ್ತಿದ್ದು, ತಕ್ಷಣವೇ ನೀರು ಹರಿಸಿ ಬೆಳೆಗಳನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿ ಕೃಷ್ಣರಾಜಪೇಟೆ ತಾಲೂಕಿನ ಸಾಕ್ಷಿಬೀಡು ಹಾಗೂ ಬೀರವಳ್ಳಿ ಗ್ರಾಮದ ರೈತರು ಇಂದು ಹೇಮಾವತಿ ಬಲದಂಡೆ ಕಾಲುವೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಹೇಮಾವತಿ ಜಲಾಶಯ ಯೋಜನೆಯ ವ್ಯಾಪ್ತಿಯ ಗೊರೂರು ಜಲಾಶಯದಲ್ಲಿ ನೀರಿನ ಕೊರತೆ ಇಲ್ಲದಿದ್ದರೂ ಮಂದಗೆರೆ ಎಡದಂಡೆ ಹಾಗೂ ಬಲದಂಡೆ ಕಾಲುವೆ ಹೇಮಗಿರಿ ನಾಲಾ ವ್ಯಾಪ್ತಿಗೆ ನೀರು ಹರಿಸದ ಪರಿಣಾಮ ಕಟಾವಿಗೆ ಬಂದಿರುವ ಭತ್ತ ಹಾಗೂ ಕಬ್ಬಿನ ಬೆಳೆಗಳು ಒಣಗುತ್ತಿವೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಬೆಳೆದ ಬೆಳೆಗಳು ನೀರಿನ ಅಭಾವದಿಂದ ನಾಶವಾಗುತ್ತಿರುವುದರಿಂದ ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಅವರು ಆರೋಪಿಸಿದರು. ಕೃಷ್ಣರಾಜಪೇಟೆ ತಾಲೂಕು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಾಕ್ಷಿಬೀಡು ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿ ಹೇಮಾವತಿ ಯೋಜನೆಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ಕೂಡಲೇ ನೀರು ಹರಿಸುವಂತೆ ಒತ್ತಾಯಿಸಿದರು. ಜೊತೆಗೆ ಜನಜಾನುವಾರುಗಳ ಕುಡಿಯುವ ನೀರಿನ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಾಲುವೆಗಳಿಗೆ ನೀರು ಹರಿಸಿ ಕೆರೆಕಟ್ಟೆಗಳನ್ನು ತುಂಬಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ರಾಮಕೃಷ್ಣೇಗೌಡ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಿಗೆ ತಕ್ಷಣವೇ ನಿರ್ದೇಶನ ನೀಡಿ ಹೇಮಾವತಿ ಯೋಜನೆಯ ಎಲ್ಲಾ ಕಾಲುವೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಕಾಲದಲ್ಲಿ ಮಳೆಯಾಗದ ಕಾರಣ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳು ಒಣಗುತ್ತಿದ್ದು, ಸರ್ಕಾರ ಕೂಡಲೇ ಸ್ಪಂದಿಸಿ ರೈತರ ನೆರವಿಗೆ ಬರಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸರ್ಕಾರ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ವಿವಿಧ ಗ್ರಾಮಗಳ ರೈತರು ಭಾಗವಹಿಸಿ ನೀರಿನ ಕೊರತೆಯಿಂದ ಉಂಟಾಗಿರುವ ಬೆಳೆಹಾನಿಗೆ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ದೇವಸ್ಥಾನದ ರೋಡು ನಾಲೆಗೆ ಬಲದಂಡೆ ನಾಲೆಗೆ ನೀರನ್ನೇ ಬಿಟ್ಟಿಲ್ಲ, ಕುಡಿಯೋಕ್ಕೆ ದನ ಕರಿಗಳು ನೀರಿಲ್ಲ ನೋಡಿ, ಬೆಳೆಲ್ಲ ಒಣಗೋಗದೆ. ಈ ನಾಲೆ ಮೇಲೆ ತಿರ್ಗಾಕಾಗಲ್ಲ. ಸಿಲ್ಟ್ ತೆಗಿತೀನಿ ಅಂತ ಬರ್ತಾರೆ, ಸಿಲ್ಟ್ನೇ ತೆಗಿಯಲ್ಲ, ಸುಮ್ಮನೆ ತುದಿಲ್ ಬಂದ್ಬಿಟ್ಟು ನೀರು ಬಿಟ್ಟಾಗ ಕಲ್ತ್ಬಿಟ್ಟು ಹೊಟ್ಟೋಯ್ತಾರೆ. ಆ ಕಡೆ ಈ ಕಡೆ ರೈತರುಗಳು ಹೋಗೋಕ್ಕಾಗಲ್ಲ. ಪೂರ್ತಿ ಬೆಳೆಲ್ಲ ಪೂರ್ತಿ ಒಣಗೋಗದೆ. ನಮ್ಮದು ಸುಮಾರು 1850 ಎಕರೆ ನಮ್ಮ ಸಾಕ್ಷಿಬೀಡಲ್ಲಿ ಇರೋದು. ಇಡೀ ಮಂದಗೆರೆ ಬಲದಂಡೆ ನಾಲೆಯಲ್ಲಿ 8600 ಎಕರೆ ಇರೋದು. 8600 ಎಕರೆ ಪೂರ್ತಿ ಬೆಳೆಲ್ಲ ಪೂರ್ತಿ ಲಾಸ್ ಆಗದೆ. ಬಂದು ಅದಕ್ಕೆ ಸಂಬಂಧಪಟ್ಟವರು ಇಂಜಿನಿಯರೇ ಆಗಲಿ MLA ಆಗಲಿ ಯಾರು ತಿರುಗಿ ನೋಡಿಲ್ಲ ಬಲದಂಡೆ ನಾಲೆಗೆ. ಪ್ರತಿ ವರ್ಷನೂ ಹಿಂಗೆ ಮಾಡ್ತಾರೆ. ಈ ವರ್ಷ ನೋಡಿ ಸಿಲ್ಟ್ ರೈತರು ಗಾಡಿ ಹೊಡ್ಕೊಂಡು ತಿರ್ಗಾಕಲ್ಲ, ದನ ಹೊಡ್ಕೊಂಡು ತಿರ್ಗಾಕಲ್ಲ, ಆರು ಹೊಡ್ಕೊಂಡು ತಿರ್ಗಾಕಲ್ಲ. ನೋಡಿ ಕವಲಲ್ಲಿ ನೀರಿಲ್ಲ, ದನ ಕರಿ ನೀರಿಲ್ಲ, ಬಟ್ಟೆ ತೊಳೆಯಕ್ಕೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಇದೆಲ್ಲನೇ ವ್ಯವಸ್ಥೆ ಮಾಡ್ಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡ್ತೀವಿ. ರೈತರು ಕುಂದು ಕೊರತೇನು ಏನು, ಈಗ ಮಡವಾಯಿಗಳಲ್ಲಿ ಎಲ್ಲ ಕಟ್ಕೊಂಡು ಎಲ್ಲ ಬೆಳ್ಕೊಂಡು ನಿಂತವೆ. ರೈತರು ಏನ್ ನೀರು ಬಂದಾಗ ಏನ್ ಮಾಡ್ತಾರೆ, ಎಲ್ಲ ಹೊಡ್ಕೊಂಡು ಹೋಯ್ತವೆ. ಇವ್ರು ಇಂಜಿನಿಯರ್ಗಳು ಏನ್ ಮಾಡ್ತಾವ್ರೆ ಅಲ್ಲಿ? ಮನೆ ತಾಯಿ ಬಂದು ನೋಡೋ ಏನು ನೋಡೋದಿಲ್ಲ ಅವರು. ನೀರಿಲ್ಲ, ದನಕರಿ ನೀರಿಲ್ಲ, ಕೆರೆ ನೀರಿಲ್ಲ, ಕಟ್ಟೆ ಎಲ್ಲ ಹೊಡಿತಾವೆ. ದನಕರಿಗೆ ಸ್ವಲ್ಪ ನೀರಿಲ್ಲ, ಸೌಕರ್ಯ ಮಾಡಿ. ಬೆಳೆಗೆ ತೊಂದರೆ ಆಗೈತೆ, ಬೆಳೆಗೆ ನೀರಿಲ್ಲ, ಮಳೆ ಇಲ್ಲ. ಈ ಬೆಳೆಗೆ ನೀರಿಗೆ ಹಿಂಸೆ ಆಗೈತೆ, ನೀರಿಲ್ಲ, ಕೆರೆಕಟ್ಟೆಗಳಿಗೂ ನೀರಿಲ್ಲ, ಯಾರು ಸ್ಪಂದಿಸ್ತಾ ಇಲ್ಲ, ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು MLA ಮಂಜಣ್ಣ ಅವರು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿ, ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಮಾಡಿ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಹೇಮಾವತಿ ಬಲದಂಡೆ ನಾಲೆಯಿಂದ ಅಪ್ಪರ್ ಚಾನಲಿಂದ ಸಾಕ್ಷಿಬೀಡು, ಗುಬ್ಬಳ್ಳಿ, ಹಂಗರಮುದ್ದಹಳ್ಳಿ, ಚೌಳಸಮುದ್ರ, ಬೀರವಳ್ಳಿ, ಮಂದಗೆರೆ, ಬೇವನಹಳ್ಳಿ ಕೊಪ್ಪಲು, ಬೇವನಹಳ್ಳಿ, ಹಂಗರಮುದ್ದಹಳ್ಳಿ, ಆಮೇಲೆ ಹೊಸಗದ್ದೆ, ಇವಕ್ಕೆಲ್ಲ ಕೆರೆಗಳಿಗೆ ಸುಮಾರು 42 ಕೆರೆಗೆ ನೀರು ತುಂಬಿಸ್ಬೇಕು. ಏತ ನೀರಾವರಿ ಕೆಲಸ ನಿಂತೋಗಿದೆ. ಮಂಜಣ್ಣವರು ಕರ್ಕೊಬಂದು ತುರುವಿಗೆ ಅದು ಏನು ಕೆಲಸ ಯಾಕೆ ನಿಂತದೆ ಅಂತ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಬೇಕು. ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ದನ ಕರುಗಳಿಗೆ ಬಟ್ಟೆ ತೊಳೆಯೋಕ್ಕೆ ಕಬ್ಬು ಗಿಬ್ಬು ಎಲ್ಲ ಒಣಗ್ತಾ ಇದೆ. ಮಳೆನೂ ಓದಿಲ್ಲ, ಕಾವಲೆ ನೀರು ಕೊಟ್ಟಿಲ್ಲ. ಕೆರೆಗಳಿಗೂ ನೀರು ತುಂಬಾಕಿಲ್ಲ, ಕೆರೆಗೂ ನೀರಿಲ್ಲ. ಒಂದು ಹೊಟ್ಟುವೆ ದನ ಕರಿ ಭಾಳ ಹಿಂಸೆ ಆಗತ್ತೆ. ದನ ಕರುಗಳಿಗೆಲ್ಲ ಹಿಂಸೆ ನೋಡಿ. ಇಲ್ಲಿ ಎಲ್ಲ ಕರಂಗ್ ನಿಂತದೆ, ಕಾವಲೆ ಎಲ್ಲ ಕೊಳ್ತಿ ಎಲ್ಲವ. ಬಟ್ಟೆ ತೊಳೆಯೋಕ್ಕೂ ಆಗೋದಿಲ್ಲ. ಎಲ್ಲ ಸತ್ತೆ ಇದು ಬಟ್ಟೆ ಬರೆ ಕಾವಲೆ ಎಲ್ಲ ವಾಸನೆ ಹೊಡಿತೈತೆ. ಅದ್ರಲ್ಲೇ ಬಟ್ಟೆ ಹಾಕೊಂಡು ಹೋಯ್ತಾ ಇದೀವಿ ನಾವು. ಎಲ್ಲ ವಾಸನೆ ಬಂದೈತೆ ಕಾವಲೆಲ್ಲವ. ಮತ್ತೆ ದನ ಕರಿಗೆಲ್ಲ ನೀರು ನೋಡಿ ನೀವೇ ಹೆಂಗೈತೆ ಅಂತ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.